ಮಾನ್ಯ ಸಭಾಧ್ಯಕ್ಷ, ನೆಕ್ಸ್ಟ್ ಇಡೀ ರಾಜ್ಯಗೌಡರು ಎಲ್ಲ ಬೇಗ ಬೇಗ ಮುಗಿಸಬೇಕು. ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಇವತ್ತು ಬಂದು ಕೈ ಎತ್ತಿದ್ದು ಆಗುದಿಲ್ಲ. ಮಂಜು ಎಚ್ ಡಿ 3 ದಿನ ಬೆಳಿಗ್ಗೆ ಸಂಜೆ ಕಾದವರು ಇದ್ದಾರೆ. ಕೂತ್ಕೊಳ್ಳಿ, ನಾವು ನೋಡ್ತೇವೆ. ಅಧ್ಯಕ್ಷ ಶ್ರೀನಿವಾಸ್ ಕೂತ್ಕೊಳ್ಳಿ. ಅಧ್ಯಕ್ಷ ಮಾತಾಡ್ಲಿ. ಅಂತೂ ಮುಗಿಲಿ, ಬಜೆಟ್ ಸೆಷನ್ ಮುಗಿಲಿ. 3 ದಿನ ಉಪವಾಸ ಮುಗಿಲಿ. ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆ ಧನ್ಯವಾದ ತಿಳಿಸ್ತಾ, ಇವತ್ತು ಇವರು ಇಬ್ಬರು ಮಾತನ್ನು ಕೇಳ್ಬಿಟ್ಟು ನಾನು ಮಗ್ನ ಆಗ್ಬಿಟ್ಟು ಗೊತ್ತಾಗ್ತಾರೆ ಏನ್ ಮಾತಾಡ್ಬೇಕಂತೆಲ್ಲ ಮರ್ತೋಗಿದ್ದೀನಿ. 16ನೇ ಬಜೆಟ್ ಮಾಡಿರ್ತಕ್ಕಂಥ ಮಾನ್ಯ ಸಿಎಂ ಅವರಿಗೆ ಧನ್ಯವಾದ ತಿಳಿಸ್ತಾ, ಬಹುಶಃ ಇದು ದೊಡ್ಡ ಗಾತ್ರದ ಬಜೆಟ್, 4,09,000 ಕೋಟಿ ಬಜೆಟ್. ಬಹುಶಃ ಸರ್ವಜನಾಗಿ ಶಾಂತಿ ತೋಟ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಂಭಾಳತಕ್ಕ ಕುವೆಂಪು ಹೇಳಿದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಜಿಲ್ಲೆಗಳು ಸಮಾನತೆ ಕೊಡ್ತೀವಿ ಅಂತ ಅನ್ಕೊಂಡಿದ್ವಿ. ಬಹುಶಃ ಎಲ್ಲೋ ಒಂದ್ ಕಡೆ ಕೋಲಾರ ಜಿಲ್ಲೆ ಬಗ್ಗೆ ಅವ್ರು ಇರ್ತಕ್ಕಂಥ ಮನಸ್ತಾಪವನ್ನ ಈ ಬಜೆಟ್ ಮೂಲಕ ಎತ್ತಾಕಿದ್ರು ಅಂತ ಕಾಣ್ತಿದೆ. ಮನೆ ಸಭಾಧ್ಯಕ್ಷರೇ, ಇವತ್ತು ಗಡಿನಾಡು ಪ್ರದೇಶದ ಮುಳುಬಾಗಿಲು ಬಹುಶಃ ಭೂಪುರದಲ್ಲಿ ಇದೆಯೋ ಇಲ್ಲೋ ಅಂತ ಡೌಟ್ ಆಗಿರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ. 224 ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇದೆ ಅನ್ನೋದನ್ನ ಮರೆತು ಇವತ್ತು ನಡೀತಾ ಇದೆ. ಬಹುಶಃ ನನ್ನ ಕ್ಷೇತ್ರದ ಅಹವಾಲುಗಳನ್ನ ಮಾನ್ಯ ಮುಖ್ಯಮಂತ್ರಿಗೆ ಕೊಟ್ಟಿದ್ದೆ ಅಧ್ಯಕ್ಷರೇ. ಇವತ್ತು 2,20,000 ಇರ್ತಕ್ಕಂಥ ಜನಾಂಗದಲ್ಲಿ ಇವತ್ತು ಅರಬ್ ಕಂಟ್ರಿಗಳಿಗೆ ಟೊಮಾಟೊ ಸಪ್ಲೈ ಮಾಡ್ತಕ್ಕಂಥ ನನ್ನ ಒಂದು ಮುಳುಬಾಗಿಲವನ್ನ, ಆಲೂಗಡ್ಡೆ ಸಪ್ಲೈ ಮಾಡ್ತಕ್ಕಂಥ ಮುಳುಬಾಗಿಲನ್ನ ಇಡೀ ಪ್ರಪಂಚಕ್ಕೆ ಮಿಲ್ಕು ಸಿಲ್ಕು ಅಂಡ್ ಸಪ್ಲೈ ಮಾಡ್ತಕ್ಕಂಥ ಒಂದು ಮುಳುಬಾಗಿಲು ಎಲ್ಲೋ ಒಂದು ಕಡೆ ತಿರಸ್ಕಾರ ಮಾಡಿದೆ ಅನ್ನೋ ಒಂದು ಭಾವನೆ ಇವತ್ತು ನನಗೆ ತೋರ್ತಾ ಇದೆ. ಬಹುಶಃ ದೇವರ ನಾಡಾಗಿರ್ತಕ್ಕಂಥ ಮುಳುಬಾಗಿಲು ಐತಿಹಾಸಿಕ ಒಂದು ಕುರುಡುಮನೆ, ಗರುಡ, ವಿರೂಪಾಕ್ಷಿ ಹಾಗೂ ರಾಮಲಿಂಗೇಶ್ವರ ಐದಾಗಿರ್ತಕ್ಕಂಥ ದರ್ಗವನ್ನು ಮರೆತು ಇವತ್ತು ಬಜೆಟ್ ಅಲ್ಲಿ ಶೂನ್ಯ ಒಂದು ಮಟ್ಟಕ್ಕೆ ತೋರ್ತಕ್ಕಂಥ ನೋವು ನನಗೆ ತೋರ್ತಾ ಇದೆ. ನನ್ನ ಒಂದು ಕ್ಷೇತ್ರದಲ್ಲಿ ಇನ್ನು 2,20,000 ಜನ ಇದ್ರೂ ಒಂದು ಕ್ರೀಡಾಂಗಣ ಇಲ್ಲ ಅಂತದ್ದು ಒಂದು ವಿಪರ್ಯಾಸ. ಬಹುಶಃ ನಾನು ಕೂಡ ಅದನ್ನು ಕೇಳಿದ್ದೆ, ಜಿಲ್ಲಾ ಮಟ್ಟದ ಒಂದು ಕ್ರೀಡಾಂಗಣ ಬೇಕು ಅಂತ ಕೇಳಿದ್ದೆ. ಮನ ಸಚಿವರನ್ನ, ನಾವು ಇಲ್ಲೇ ಇದ್ದಾರೆ ಉಸ್ತುವಾರಿ ಸಚಿವರನ್ನ, ಅವ್ರನ್ನ ಕೂಡ ಕೇಳಿದ್ದೆ. ಇಲ್ಲೋ ಒಂದು ಕಡೆ ಇವತ್ತು ಗಡಿನಾಡು ಭಾಗದಲ್ಲಿ ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳುನಾಡಲ್ಲಿ ಇವತ್ತು ನಮ್ಮ ಬದುಕು ಯಾವ ಮಟ್ಟಕ್ಕಾಗಿದೆ ಅಂತ ಬಹುಶಃ ನಮ್ಮ ಸಚಿವರಿಗೆ ಗೊತ್ತಾಗಿದೆ. ಮನವನ್ನು ನಾವು ಹೇಳಿದ್ವಿ. ಬಹುಶಃ ಎಲ್ಲ ಒಂದು ಕಡೆ ಒಂದು ಮೂಗಿಗೆ ಒಂದು ತುಪ್ಪ ತರ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ನಾವು ಕೇಳಿದ್ದು, ಇಡೀ ನಮ್ಮ ಒಂದು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಮನವಿಯನ್ನು ಕೇಳಿದ್ವಿ. ನಮ್ಮ ಸಿಎಂ ಅವರು ಒಪ್ಕೊಂಡಿದ್ರು. ಆದ್ರೆ ಒಂದು ಖಾಸಗಿ ಸಹಭಾಗಿತ್ವ ಅಂತಂದ್ರೆ ಒಂದು ಖಾಸಗಿಯವರು ಅಂತಂದ್ರೆ ನಮ್ಗೆ ಅರ್ಥ ಆಗ್ತಲ್ಲ ಏನಂತ. ಇವತ್ತು ನಾವು ಕೇಳಿದ್ದು ಒಂದು ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ದೇಶಕ್ಕೆ, ನಮ್ಮ ಜಿಲ್ಲೆಗೆ ಅಂತ ಕೇಳಿದ್ವಿ. ಆದ್ರೆ ಖಾಸಗಿ ಸಹಭಾಗದಲ್ಲಿ ಕೊಡೋದು ಒಂಥರ ಅನ್ಯಾಯ ಆಗಿದೆ. ದಯವಿಟ್ಟು ಆದ್ರೆ HN ವ್ಯಾಲಿ KC ವ್ಯಾಲಿ ಬಗ್ಗೆ 3ನೇ ಹಂತದ ಶುದ್ಧೀಕರಣ ನಡೆಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ರು. ಅದು ಕೂಡ ಶೂನ್ಯ ಆಗಿದೆ ಮಾನ್ಯ ಸಭಾಧ್ಯಕ್ಷ. ಇನ್ನೊಂದು ನೋವೇನಂತಂದ್ರೆ 224 ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಮೀಸಲಾತಿ ಕ್ಷೇತ್ರದ ಒಂದು ಅಭ್ಯರ್ಥಿ ಆಗಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ನಾನು ಕೂಡ ಒಂದು ಗೆದ್ದು ಬಂದಿದ್ದೀನಿ. ಆದ್ರೆ ಇವತ್ತಿನ ಒಂದು ಮಾತನ್ನ ಹೇಳಕ್ಕೆ 23-24 25,136 ಕೋಟಿಯನ್ನು ಬಿಡುಗಡೆ ಮಾಡಿದ್ರು. ಆದ್ರೆ ನಾನು ಮೀಸಲು ಕ್ಷೇತ್ರಕ್ಕೆ ಶೂನ್ಯವನ್ನು ಕೊಟ್ಟಿದ್ದಾರೆ. ಆದ್ರೆ 24-25 27,673 ಕೋಟಿ ಬಿಡುಗಡೆ ಮಾಡಿದ್ರು. ಅದು ಮೀಸಲಾತಿ ಕ್ಷೇತ್ರಕ್ಕೆ 0 ಕೊಟ್ಟಿದ್ದಾರೆ. ಆದ್ರೆ 25-20 42,000 ಕೋಟಿ ಕೊಟ್ಟಿದ್ದಾರೆ. ಬಹುಶಃ ನಾನೊಂದು ಸಹಕಾರ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಕೇಳ್ತೀನಿ, ನಾನು ಕೂಡ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿದ್ದೀನಿ, ಯಾಕೆ ನನಗೆ ತಾರತಮ್ಯ ಮಾಡ್ತಾ ಇದ್ದೀರಿ? ಇವತ್ತು ಶೂನ್ಯ ವೇಳೆದಲ್ಲಿ ಇವತ್ತು ನನಗೆ 1 ಕೋಟಿ ಮಾತ್ರ ಬಿಡುಗಡೆ ಮಾಡಿದರೆ, ಅದು ಬೇರೆ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಒಂದು ಬೇರೆ ಒಂದು ಇದಕ್ಕೆ ಒಂದು ಸುಮಾರು 5 ಕೋಟಿ 6 ಕೋಟಿ 10 ಕೋಟಿ ಮನವಂತೆ ಬಿಡುಗಡೆ ಮಾಡಿದ್ರೆ. ಆದ್ರೆ ನನ್ನ ಮೀಸಲಾತಿ ಕ್ಷೇತ್ರದಲ್ಲಿ ಒಂದು 29.8 ಇರ್ತಕ್ಕಂಥ ಜನದಲ್ಲಿ ಏನು ಉತ್ತರ ಕೊಡ್ಬೇಕು? ಅವರು ಯಾವ ಕೇರಿಗೆ ಯಾವ ಲೈಟ್ ಹಾಕ್ಬೇಕು, ಯಾವ ಸಿಮೆಂಟ್ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಲ್ಲ ಮಾನ್ಯ ಸಭಾಧ್ಯಕ್ಷರೇ. ಸೊ ಮುಂದಿನ ದಿವಸದಲ್ಲಿ ಬಹುಶಃ
ಮಾನ್ಯ ಮಾದೇವಪ್ಪನವರು ಮಾನ್ಯ ಸಚಿವರಾಗಿರ್ತಕ್ಕಂಥವ್ರು ವಿಶೇಷವಾದ ಅನುದಾನವನ್ನ ನಮ್ಮ ಮುಳುಬಾಗಿಲಿಗೆ ಕೊಡ್ತಾರಂತ ಒಂದು ನಾನು ನಂಬಿದ್ದೀನಿ. ಸೊ ಬಹುಶಃ ಅವರೆಲ್ಲ ಒಂದು ಕಡೆ ಸೋದರ ಅಂದ್ಬಿಟ್ಟು ನನಗೆ ಒಂದು ಮೂಗಿಗೆ ತುಪ್ಪ ಸುರಿಸ್ತಾವ್ರೆ. ಯಾವುದೇ ಸೋದರತ್ವವನ್ನು ಕಾಣಿಸ್ತಾ ಇಲ್ಲ ಇಲ್ಲಿ ನನ್ನ ಸಭಾಧ್ಯಕ್ಷೆ. ಸೊ ಮುಂದಿನ ದಿವಸದಲ್ಲಿ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ನಮ್ಮ ಸುರೇಶ್ ಅಣ್ಣವರು ಮಾನ್ಯ ತುಂಬಾ ಹತ್ರ ಇದ್ದಾರೆ ನಮ್ಮ ಸಿಎಂ ಅವರಿಗೆ. ದಯವಿಟ್ಟು ವಿಶೇಷವಾದ ಕಾಳಜಿಯನ್ನು ಇಟ್ಟು ಕೋಲಾರ ಜಿಲ್ಲೆಗೆ ಒಂದು ಅನುದಾನವನ್ನು ಕೊಡ್ತಿರೋಂತ ನಂಬಿಕೆ ನನಗಿದೆ ಮಾನ್ಯ ಸಭಾಧ್ಯಕ್ಷೆ. ನನಗೆ ಗೊತ್ತಿರಲಿ, ನನ್ನ ಒಂದು ಈ ಲಾಸ್ಟ್ ಒಂದು ಪಾಯಿಂಟ್ ಮಾತಾಡಿದ ಸಭಾಧ್ಯಕ್ಷೆ, ನಿಮ್ಗೆ ನಾನು ತೊಂದರೆ ಕೊಡಕ್ ಹೋಗಲ್ಲ. 3 ದಿವಸ ನಾನು ಉಪವಾಸ ಮಾಡ್ತಾ ಇದ್ದೀನಿ ಇಲ್ಲಿ 3 ದಿವಸದಿಂದ. ಸಭಾಧ್ಯಕ್ಷೆ, ಇವತ್ತು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಯಾವ ಪುರುಷಾರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಮಾನ್ಯ ಸಿಎಂ ಅವರು ಹೇಳಬೇಕು. 1995 ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಬಯಲುಸೀಮೆ KKRಗೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಅನುದಾನ KKR ಕೊಡ್ಲಿ, ಕರ್ನಾಟಕ ಕೊಡ್ಲಿ. ಆದ್ರೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ, ನಮ್ಮ ಒಂದು ಏನು ಬಯಲುಸೀಮೆಗೆ 83 ಕೋಟಿ. ಇದು ಯಾವ ತಾರತಮ್ಯ, ಯಾವ ಪುರುಷಾರ್ಥಕ್ಕೆ ಬಯಲುಸೀಮೆ ಬೇಕು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ನನ್ನ ಕ್ಷೇತ್ರಕ್ಕೆ ಬಯಲುಸೀಮೆ ಕ್ಷೇತ್ರಕ್ಕೆ ವರ್ಷಕ್ಕೆ 35 ಲಕ್ಷ ಕೊಟ್ಟಿದ್ದಾರೆ. ನಾನು ಬಹಿಷ್ಕಾರವನ್ನು ಮಾಡಿದ್ದೀನಿ. ಆ ಒಂದು ಅಮೌಂಟ್ ಅನುದಾನ ಬೇಡ ಅಂತ ಬಹಿಷ್ಕಾರ ಮಾಡಿದ್ದೀನಿ. ಬಹುಶಃ ಮಾನ್ಯ ಸಿಎಂ ಅವರ ಮಾತು ಕೇಳ್ತೀನಿ, ಬಹುಶಃ ಅದು ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಇದಕ್ಕೊಂದು ಅಧಿಕಾರವನ್ನು ಕೊಟ್ಟು ಅಧ್ಯಕ್ಷ ಮಾಡಿದರೆ ಈ ಯಾವ ಪುರುಷಾರ್ಥಕ್ಕಂತ ಗೊತ್ತಾಗ್ತಲ್ಲ. ಇನ್ನು ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೊಡ್ಲಿ ಅಂತ ಕೋರ್ಕೊಳ್ತೀನಿ. ಆದ್ರೆ ಅದೇ ರೀತಿಯಲ್ಲಿ ಒಂದು 10% ಆದ್ರೂ ಕೂಡ ಒಂದು ಬಯಲುಸೀಮೆ ಕೊಟ್ಟು ಬಯಲುಸೀಮೆ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಬಯಲುಸೀಮೆ ಬಗ್ಗೆ ಅಲ್ಲ, ನಾನು ಕಂಪ್ಯಾರಿಸನ್ ಬೇಕಾದ್ರೆ ಕೇಳು. ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಕೊಡ್ಲಿ ಅಂತ ಕೇಳ್ತಾ ಇದ್ದೀನಿ. ಈ ಕಡೆ ಮಾತಾಡಿ, ನೀವು ಆ ಕಡೆ ಉತ್ತರ ಕೊಡ್ತೀರಿ. ಹೆಚ್ಚಿನ ಅನುದಾನ ಕೊಡ್ಲಿ. ಅದೇ ರೀತಿ ಅದ್ರಲ್ಲಿ 10% ಆದ್ರೂ ಬಯಲುಸೀಮೆ ಕೊಡ್ಲಿ ನಮ್ಮ ಸಭಾಧ್ಯಕ್ಷರೇ. ಇವ್ರು ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ನಮ್ಮಲ್ಲಿ ಇವತ್ತು ಬೋರ್ ಹೊಡಿಬೇಕು, ತರಕಾರಿ ಬೆಳಿಬೇಕು. ಇವತ್ತು ನಮ್ಮಲ್ಲಿ ಆ ಪರಿಸ್ಥಿತಿ ಬಂದಿದೆ. ಯಾಕೆ ಯಾವ ಸರ್ಕಾರ ಬಂದ್ರು, ರಾಜ್ಯ ಸರ್ಕಾರದಲ್ಲಿ ಯಾವ ಸರ್ಕಾರ ಬಂದ್ರು ಮುಳುಬಾಗಿಲು ನಮ್ಮ ಭೂಪಟದಲ್ಲಿ ಇಲ್ವಾ? ನಮ್ಮಲ್ಲಿ ಕರ್ನಾಟಕ ರಾಜ್ಯ 20 ವರ್ಷದ ನನ್ನ ಕ್ಷೇತ್ರ ಇಲ್ವಾ ನಿಮ್ಮಲ್ಲಿ? ಯಾಕೆ ನಮ್ಮನ್ನು ಅಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಿ? ಖಂಡಿತವಾಗ್ಲೂ ಯಾವ್ದೇ ಸರ್ಕಾರ ಬರಲಿ, ರಾಜ್ಯ ಸರ್ಕಾರ ಯಾವ್ದೇ ಸರ್ಕಾರ ಬರಲಿ, ನಮ್ಮನ್ನ ಶೂನ್ಯತೆ ನೋಡ್ತಾ ಇದಾರೆ, ನಮ್ಮನ್ನ ಮಲ್ತಾಯಿ ಮಕ್ಕಳನ್ನು ತೋರ್ತಾ ಇದಾರೆ. ಬಹುಶಃ ಮುಂದಿನ ದಿವಸ ಇದೇ ರೀತಿ ಆದ್ರೆ ನಮ್ದು ಹೋರಾಟ ಬೇರೆ ಕುಡಿಲಿಕ್ಕೆ ನೀರಿಲ್ಲ, ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ದಯವಿಟ್ಟು ನಾವೆಲ್ಲ ವಲಸೆ ಹೋಗ್ತಾ ಇದೀವಿ. ದಯವಿಟ್ಟು ಮುಂದಿನ ದಿವಸ ಹೆಚ್ಚಿನ ಒಂದು ತಾರತಮ್ಯ ಕೊಡದೆ ಕರ್ನಾಟಕಕ್ಕೆ ದಯವಿಟ್ಟು ಹೆಚ್ಚು ಅಭಿವೃದ್ಧಿ ಕೊಡ್ಲಿ. ನಾನು ಅದನ್ನ ಆಪ್ಷನ್ ಮಾಡ್ತಾ ಇಲ್ಲ. ಆದ್ರೆ ಬಯಲುಸೀಮೆ ಬರೀ ವರ್ಷಕ್ಕೆ 35 ಲಕ್ಷ ಕೊಡ್ತಾ ಬ್ರದರ್, ಅರ್ಥ ಮಾಡ್ಕೊಳ್ಳಿ. 35 ಲಕ್ಷ ಯಾವ ಕೇರಿಗೆ ಏನ್ ಮಾಡ್ತಾರೆ ಎತ್ಕೊಂಡು ಹೇಳ್ತಾ ದಯವಿಟ್ಟು ಸಭಾಧ್ಯಕ್ಷೆ, ಕೋಲಾರ ಜಿಲ್ಲೆ ಕೂಡ DVG ಹುಟ್ಟಿರ್ತಕ್ಕಂಥ ನಾಡು, ಮೊನ್ನೆ ಸೌಂದರ್ಯ ಹುಟ್ಟಿರ್ತಕ್ಕಂಥ ನಾಡು. ನಾವು ಕೂಡ 60 ಕಿಲೋಮೀಟರ್ ಬೆಂಗಳೂರಿಗಿದ್ವಿ, ಆದ್ರೆ ಅಭಿವೃದ್ಧಿಯಲ್ಲಿ ಶೂನ್ಯ ಆಗಿದ್ವಿ. ಮುಂದಿನ ದಿವಸ 4 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಇಲ್ಲಿ. ಬಟ್ ಆದ್ರೆ ಈ ಒಂದು ಇದರಲ್ಲಿ ಬರೀ ಸಾಕಾರ ಸಾಭಾಗತ್ವ. ನಮ್ಮ ಕೋಲಾರದಲ್ಲಿ ಪಟಾಕಿ ಹಚ್ಬಿಟ್ರು, ಸ್ಪೀಡ್ ಹಚ್ಬಿಟ್ರು, ಏನೋ ಬಂದ್ಬಿಟ್ಟು ಅದು ಗೊತ್ತಿಲ್ಲ, ಖಾಸಗಿ ಸಾಭಾಗತ್ವ. ಇದು ಬಹುಶಃ ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಅಭಿವೃದ್ಧಿ ಮಾಡಿಕೊಡ್ತಾರೆ. ಕೋಲಾರ ಜಿಲ್ಲೆ ಬಗ್ಗೆ ವಿಶೇಷವಾಗಿ ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷೆ, ಏನು KC ವ್ಯಾಲಿ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ರೈತರು ಇವತ್ತು ಕೇಸ್ ಹಾಕಿಕೊಂಡು ಅವ್ರ ಮಕ್ಕಳ ಮರಿ ಬಿಟ್ಟು ಅವ್ರ ಮನೆಗೋಸ್ಕರ ಹೋರಾಟ ಮಾಡಿದವರು. ಇವತ್ತು ದಯವಿಟ್ಟು ನಾನು ಕೇಳಕ್ಕೆ ಇಷ್ಟಪಡ್ತೀನಿ, KC ವ್ಯಾಲಿ ಅಭಿವೃದ್ಧಿ ಕೊಟ್ಟವ್ರು ನೀವು, ಅದು ಸ್ಥಾಪನೆ ಮಾಡಿದವ್ರು ನೀವು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, 3ನೇ ಹಂತದ ಶುದ್ಧೀಕರಣ ಮಾಡಿಕೊಟ್ರೆ ನಾವು ಬದುಕ್ತೀವಿ ಸಭಾಧ್ಯಕ್ಷೆ. ಇದ್ರ ಬಗ್ಗೆ ಹೆಚ್ಚಿನ